ಮೊದಲ ಓವರ್ ಮೊದಲ ಚೆಂಡು ಇತರ ಬಹಳ ಸಮರ್ಥ ಹೊಡೆತ ಗಿಲ್ಲಿ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಬೌಂಡ್ರಿ ಬಹಳಷ್ಟು ಸಮರ್ಥ ಹೊಡೆತ. ಈ ಬಾರಿ ತುಮಕೂರು ಗೆಲ್ಲಿ ದಾಂಡಿಸ್ತಾನೆ ದಾಖಲಾಗ್ತಾ. ನಾಲ್ಕು ಓಟಗಳು ಮೊದಲ ಚೆಂಡಿಗೆ ಮೊದಲ ಬೌಂಡರಿಯ ಸೇರ್ಪಡೆಯೂ ಕೂಡ ರಾಕ್ ಪಂದ್ಯಾಟವನ್ನು ಆಡ್ತಾ ಇದೆ. ಎರಡನೇ ಬಾರಿ ಮತ್ತೊಂದು ಭರ್ಜರಿ ಹೊಡೆತ ಮಿಡ್ಗಡೆ ಭಾಗದಲ್ಲಿ ಕಳಪೆ ಕ್ಷೇತ್ರ ರಕ್ಷಣೆ ಬಾರಿ ಬೌಂಡರಿಯನ್ನು ತಡಿಬಹುದಾಗಿತ್ತು, ಕ್ಯಾಚ್ ಟ್ರೈ ಮಾಡಬಹುದಾಗಿತ್ತು, ಎರಡನ್ನ ಕೂಡ ಮಿಸ್ ಮಾಡಿದ್ರು. ಮತ್ತೆ ಬೌಂಡರಿಯ ಸೇರ್ಪಡೆ. ನಾಳೆ ಬೆಳಗಿನ ಮೊದಲ ಪಂದ್ಯಾಟದಲ್ಲಿ ಕರ್ನಾಟಕದ ಎರಡು ಅಗ್ರಮಾನ್ಯ ತಂಡಗಳು 7:30 ಗಂಟೆ ಮೊದಲ ಪಂದ್ಯಾಟವನ್ನು ಆಡುತ್ತೆ. ಪ್ರಕೃತಿ ನಾಶ್ ಬೆಂಗಳೂರು ವರ್ಸಸ್ ಶೈ ಕರ್ನಾಟಕ. ಕುವೆಂಪು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿರುವಂತಹ ಮುಷಾವರ್ ಪಾಚ್ ಅವರು ಬಹಳಷ್ಟು ಹೊತ್ತು ಪಂದ್ಯಾಟ ವೀಕ್ಷಣೆ ಮಾಡಿ ನಿರ್ಗಮಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ನಾಲ್ಕನೇ ಬಾರಿ ಗಾತಿ ಪರಿವರ್ತನೆ ಒಂದು ಎಸೆತ. ಇದರ ಫಾಸ್ಟ್ ಡೆಲಿವರಿಯನ್ನು ಕಂಡ ಪುರುಷ ಇವಾಗ ಸ್ಲೋವರ್ ಡೆಲಿವರಿಯನ್ನು ಎಸೆದ್ರು. ಓಟ್ಗಳು ಮಾಡ್ತಾ ಇಲ್ಲ. ತಳ ಮೊತ್ತ 8ಕ್ಕೆ ನೋ ಲಾಸ್. ಅರಸೀಕೆರೆ ಪುರುಷೋತ್ತಮ ಈ ತನ್ಮದ ಎಸೆದ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಬಾರಿ ಕೂಡ ಒಂದೆರಡು ಚೊರೆ ಸೇರ್ಪಡೆ. ಎರಡು ಓಟಗಳ ಪೂರೈಕೆಯೂ ಕೂಡ ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ಆಟಗಾರ ಪುರುಷೋತ್ತಮ ಕೊನೆ ಹಂತದಲ್ಲಿ ಕೇವಲ ಹಾಸನಾಂಬ ತಂಡಕ್ಕಾಗಿ ಮಾತ್ರ ಆಡ್ತಾರೆ ಅನ್ನುವಂತ ಸೂಚನೆ ಬಂದಿದೆ. ತನ್ಮೂಲಕವಾಗಿ ಎಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್ 10 ಫಾರ್ ನೋ ಲಾಸ್. 15ರಿಂದ 16 ವರ್ಷಗಳ ಕಾಲ ನಿರಂತರವಾಗಿ ಪುರುಷರು ನ್ಯಾಶ್ ಪರವಾಗಿ ಆಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕೊನೆಯ ಒಂದು ಹಂತದಲ್ಲಿ ಅವರು ನಿರ್ಧಾರವನ್ನು ಬದಲಿಸುವಾಗ ಹಾಸನಾಂಬದ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ಕೂಡ. ಅವರ ಮೂಲ ತಂಡವು ಹಾಸನಾಂಬವೇ. ಟೆನಿಸ್ ಬಾಲ್ ಕ್ರಿಕೆಟಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಂತ ಕೆಲವು ಸರಳ ಸಜ್ಜನಿಕೆ ಕ್ರಿಕೆಟ್ ಆಟಗಾರರಲ್ಲಿ ಪುರುಷೋತ್ತಮ ಕೂಡ ಒಬ್ಬರು. ಆ ನಿಟ್ಟಿನಲ್ಲಿ ಇವಾಗ ಪಂದ್ಯಾಟ 2ನೇ ಓವರ್ಗಾಗಿ ಮತ್ತೊಬ್ಬ ಬೌಲರ್ ಅಭಿಯನ್ನು ಪರಿಚಯಿಸ್ತಾ ಇದೆ. ಜೈ ಹಿಂದ್ ಹಾಸನಾಂಬ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA BS ಗಣೇಶ್ ಅವರ ಒಂದು ಸಂಪೂರ್ಣ ಸಹಕಾರದ ಜೊತೆಗೆ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಮುಂದಾಳತ್ವದಲ್ಲಿ ಪಂದ್ಯಾಟ ನಡೀತಾ ಇದೆ. ಏತನ್ಮದ ವೈಟ್ ಬಾಲ್ ತಳಮೋತ ಲಾವನ್ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಮತ್ತೆ ಅಬಿಎಸ್ ಅಂತ ಒಂದು ಚೆಂಡು ವೈಡ್ ಬಾಲಿನ ಸೂಚನೆ 1+1. ಕೊನೆ ಹಂತದಲ್ಲಿ ಹಾಸನಾಂಬ ಆಡುವಿಕೆಯನ್ನು ಮಾಡ್ತಾ ಇದೆ. ಬೌಲರ್ ಅಬಿ ಓಟವನ್ನು ಬಿಟ್ಕೊಟ್ರು. ತನ್ನ ಮೊತ್ತ ಕೂಡ 13. ಉಡುಪಿ ಜಿಲ್ಲೆ 3 ತಂಡಗಳು ಆಡ್ತಾ ಇದೆ ಈ ಪಂದ್ಯಾಟದಲ್ಲಿ. ಈ ಬಾರಿ ಗೆಲ್ಲಿಗೆ ಸಂದ ಚೆಂಡು ಮಿಡ್ಗಡೆ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ರಿಯಲ್ ಫೈಟರ್ಸ್ ಜಾನ್ಸನ್ ಕುಂದಾಪುರ ಕಳೆದ ಬಾರಿ ಕೂಡ ಆಡಿತು. ಉಡುಪಿಯ ಮತ್ತೊಂದು ಹೊಸ ತಂಡ ಇಸಾನ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದೆಡೆ ಪಂಚಜನ್ಯ ಕೋಟ ಕುಂದಾಪುರ. ಈ 3 ತಂಡಗಳು ಆಡ್ತಾ ಇದೆ. ಈ ತನ್ಮದ ಮತ್ತೆ ಉತ್ತಮ ಹೊಡೆತ ಶಪೌಟ ನಿತಿನ್ ಮಾಡಿದ್ರು. ಮಿಡ್ಗಡೆ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ರಾಕ್ ತುಮಕೂರಿನ ಖಾತೆಗೆ. ಸ್ಕೋರ್
15 ಓಟಗಳು. ನಮ್ಮೊಂದಿಗೆ ಸ್ಕೋರರ್ ಆಗಿ ಚಿಕ್ಕಪ್ಪ. ನಿಮ್ದು 24x7 ಕೆಲಸ ಮಾಡಬೇಕಾಗುತ್ತೆ ನಿಮ್ಗೆ. ಅಂಗಗಳ ಭಾಗದಲ್ಲಿ ಗಿಲ್ಲಿ ಮುಖ್ಯವಾಗಿ ಚೆಂಡು ಮಿಡ್ ವಿಕೆಟ್ ಸೀಮಾರಿಕಾಡು ಭಾಗದಲ್ಲಿ ಮತ್ತೆ ಸಿಕ್ಸರ್. ಭರ್ಜರಿ ಹೊಡೆತವನ್ನು ದಾಖಲಿಸ ತುಮಕೂರಿನ ಗಿಲ್ಲಿ ಅಭಿ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿದ್ರು. ತಂಡದ ಮೊತ್ತ 21 ಓಟವನ್ನು ತಲುಪ್ತಾ ಇದೆ. ದಿನದ 9ನೇ ಪಂದ್ಯ. ಮತ್ತೆ ಬಹಳ ಸುತ್ತಮುತ್ತ ಒಂದು ಎಸೆತ. ಥರ್ಡ್ ಬಾಲ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಬಾರಿ. ಒಂದೋಟ ಸೇರ್ಪಡೆ, 2ನೇ ಓಟದ ಪೂರೈಕೆಯೂ ಕೂಡ ಬಾಯಿಮುಖೇನವಾಗಿ. ತಂಡದ ಮೊತ್ತ 23. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ ರಾಕ್ ಯೂತ್ ಕ್ಲಬ್ ತುಮಕೂರು. ಭದ್ರಾವತಿಯ ರಾಷ್ಟ್ರೀಯ ಮಟ್ಟದ ಓಂ ಕಪ್ ಪಂದ್ಯಾಟವನ್ನು ಆಡ್ತಾ ಇದೆ ರಾಕ್ ತುಮಕೂರು. ಉತ್ತಮರಿದ ಹೊಡೆತ, ಔಟರ್ ರೇಜ್ ಆಗಿದೆ, ಓಟವನ್ನು ಬಿಡ್ಕೊಡ್ತಾ ಇಲ್ಲ ಅಭಿ. 2ನೇ ಓವರ್ ಅಂತಿಮ ಉದ್ದೇಶ ಬಾಕಿ ಇದೆ. ಮತ್ತೊಮ್ಮೆ ಭದ್ರಾವತಿಯ ಎಲ್ಲ ಪ್ರೇಕ್ಷಕ ಬಾಂಧವರಿಗೆ ಕೂಡ ಓಂ ಕ್ರಿಕೆಟರ್ಸಿನ ಪರವಾಗಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಲಾಸ್ಟ್ ಒನ್ ಔಟ್ರೇಜ್ ಆದಂತ ಹೊಡೆತ. ಗಾಲಿಯೋ ಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 24 ಓಟವನ್ನು ಬಿಡ್ಕೊಡ್ತಾ ಇದ್ದಾರೆ ಜೈ ಹಿಂದ್ ಹಾಸನಾಂಬ. 3 ಓವರ್ಗಳು ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ಕಾಂಗ್ರೆಸ್ ಮುಖಂಡರು ಇಮ್ರಾನ್ ಖಾನ್ ಅವರು ಮದನ್ ಮಡಿಕೇರಿ ಅವರಿಗೆ ಅಭಿಮಾನದಿಂದ 1,000 ರೂಪಾಯಿಗಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಮದನ್ ಮಡಿಕೇರಿ ಅವರು ಭದ್ರಾವತಿಗೆ ಬರ್ತಾ ಇದ್ದಾರೆ. ಹೆಚ್ಚಾಗಿ ಒಂದು ಹೆಸರು ವೈರಲ್ ಆಗಿರುವಂತಹದ್ದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲ, ಆಲ್ಮೋಸ್ಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನ ನೀವು ನೋಡಿಬೇಕಿದ್ರೆ ಈ ಮಾದರಿಯಲ್ಲಿ ಡಿಸಿಷನ್ ಕೊಡುವಂತಹ ಏಕಮಾತ್ರ ಅಂಪೈರ್ ಇದ್ರೆ ಮದನ್ ಮಡಿಕೇರಿ ಅವರು ಮಾತ್ರ. ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ಅವರು ಅಂಪೈರ್ ಕೂಡ. ಪುರುಷೋತ್ತಮ 3ನೇ ಓವರ್ ಮೊದಲ ಚೆಂಡು. ಇದರ ಮಧ್ಯೆ ಬಹಳ ಸಮರ್ಥ ಹೊಡೆತ. ಎಲ್ಲ ಬಹುಶಃ ಲೈಟ್ ಟೆನ್ನಿಸ್ ಮತ್ತು ಹಾರ್ಡ್ ಟೆನ್ನಿಸ್ 2 ಮಾದರಿಗಳಲ್ಲಿ ಕೂಡ ಆಡುವಂತ ಪುರುಷೋತ್ತಮ. ಇಲ್ಲೀಗ ತನ್ನ ಮೂಲ ತಂಡ ಹಾಸನಾಂಬದ ಪರವಾಗಿ ಆಡ್ತಾ ಇದ್ದಾರೆ. ಇದು ಕೂಡ ಹಾಸನ ಜಿಲ್ಲೆಯ ಬಹಳಷ್ಟು ಒಂದು ಹಿರಿಯ ತಂಡ ಹಾಸನಾಂಬ ಸ್ಪೋರ್ಟ್ಸ್ ಕ್ಲಬ್. ಸ್ಕೂಪ್ ಶಾಟ್ ಆಡೋ ಪ್ರಯತ್ನ. ನಿತಿನ್ಗೆ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ತಳ ಮೊತ್ತ 25. 25 ಫಾರ್ ನೋ ಲಾಸ್. ರಾಕ್ ಯೂತ್ ಕ್ಲಬ್ ತುಮಕೂರು ಭದ್ರಾವತಿಯಲ್ಲಿ ಆಡ್ತಾ ಇದೆ. ಮತ್ತೊಂದು ಬಹಳ ಸಮರ್ಥ ಔಟ್, ರನ್ ಔಟ್ ರೂಪದಲ್ಲಿ ಅನಾವಶ್ಯಕವಾಗಿ ರಾಕ್ನ ನಿತಿನ್ ವಾಪಸ್. 25ಕ್ಕೆ 1. ಹೊಸ ದಾಂಡಿಗರು ಕೂಡ ಸ್ವಲ್ಪ ಬೇಗ ಬರಬೇಕು. ಯಾವುದೇ ರೀತಿ ಆಗಿರುವಂತಹ ಬ್ಯಾಡ್ ಲೈಟ್ ಅಪೀಲ್ಗೆ ಅವಕಾಶ ಇಲ್ಲ. ಬೆಂಗಳೂರಿನಲ್ಲಿ ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ಪ್ರತಿಷ್ಠಿತ ಪಂದ್ಯಾಟ ಇರ್ತದೆ. ಬ್ಯಾಟ್ರಾಯನ್ಪುರ BSCಯ ತಂಡ 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನ ಬ್ಯಾಟ್ರಾಯನ್ಪುರದಲ್ಲಿ ನಡೆಸ್ತಾ ಇದೆ. ಫೆಬ್ರವರಿ ಮಧ್ಯಭಾಗದಲ್ಲಿ ರನ್ನರ್ಸ್ ಅಪ್ ತಂಡಕ್ಕೆ 3 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಸರಣಿ ಶ್ರೇಷ್ಠ ಆಟಗಾರ ಬೈಕ್ ಅನ್ನ ಪಡ್ಕೊಳ್ತಾರೆ. ಈ ಟೂರ್ನಮೆಂಟ್ ಬ್ಯಾಟರಾಯನಪುರ ಬೆಂಗಳೂರಿನಲ್ಲಿ BSC ಆಶ್ರಯದಲ್ಲಿ ನಡೀತದೆ. ಹೊಸ ದಾಂಡಿಗನ ಸೇರ್ಪಡೆ. ಮಧುಗೆ ಸಂದ ಈ ಒಂದು ಎಸೆತ ಮಿಡ್
ವಿಕೆಟ್ ಸಿಮರಿಕೆಯ ಭಾಗದಲ್ಲಿ ಬಹಳಷ್ಟು ಭರ್ಜರಿ ಹೊಡೆತ, ಮಧುಮುಖಿಯವಾಗಿ ಸಿಕ್ಸರ್. ಪುರುಷಿಗೆ ಸಿಕ್ಸರ್ ದಾಖಲಿಸ ಮಧು. ತುಮಕೂರು 31ಕ್ಕೆ ತಲುಪ್ತಾ ಇದೆ. ಈ ತನ್ಮಧ್ಯೆ ಯಾರ್ಕರ್ ಡೆಲಿವರಿ ಕೊನೆ ಹಂತದಲ್ಲಿ ವೈಟ್ ಬಾಲ್ ನ ಸೂಚನೆಯೂ ಕೂಡ 32ಕ್ಕೆ ತಲುಪ್ತಾ ಇದೆ. ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ 16 ತಂಡಗಳು ಆಡ್ತಾ ಇದೆ. ಹೋಮ್ ಕಪ್ ಲಾಸ್ಟ್ 2 balls are remaining. ಕನಕ ಮಂಟಪ ಮೈದಾನದಲ್ಲಿ ಸಾಗ್ತಾ ಇದೆ ಹೋಮ್ ಕಪ್. ಈ ತನ್ಮಧ್ಯೆ ಬಹಳ ಉತ್ತಮ ರಿವರ್ಸ್ ಶಾಟ್ ಮಿಡ್ಗಡೆ ಭಾಗದಲ್ಲಿ ಒಂದೋಟದ ಸೇರ್ಪಡೆ. 34 ಓಟಗಳು ದಾಖಲಾಗ್ತಾ ಇದೆ. ಕ್ಷಮಿಸಿ, 33. ಈ ಓವರ್ ಇನ್ನು ಕೂಡ ಕೊನೆ ಒಂದು ಎಸೆಸಬೇಕಾಗಿದೆ ಪುರುಷೋತ್ತಮ. 3ನೇ ಓವರ್ನಲ್ಲಿ ಉತ್ತಮದ ಹೊಡೆತ. ಗೆಲ್ಲೆ ಮುಖೇನವಾಗಿ ಮಿಡ್ಗಡೆ ಭಾಗದಲ್ಲಿ ಒಂದೋಟದ ಸೇರ್ಪಡೆ. 34ಕ್ಕೆ 1. ಮೊದಲ ಇನ್ನಿಂಗ್ಸಿನ ಕೊನೆ 2 ಓವರ್ಗಳು ಬಾಕಿ ಇದೆ. ಇವತ್ತಿಗಿಂತಲೂ ನಾಳೆ ಪಂದ್ಯಾಟಗಳ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಓಟ್ಗಳು ಬರ್ತಾ ಇದೆ. ಪ್ರತಾಪ ಓಟ್ಗಳನ್ನ ಬಿಡ್ಕೊಟ್ರು. ತಂಡದ ಮೊತ್ತ 42 ಓಟಗಳು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರಾವತಿಯ ಉಕ್ಕಿನ ನಗರಿಯಲ್ಲಿ ನಡೀತಾ ಇರುವಂತಹ ಪ್ರಾತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ 2ನೇ ಬಾರಿಗೆ ಹೋಮ್ ಕಪ್ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ. ಕೇಸರಿ ಪಡೆ ಯುವ ಮುಖಂಡರು ಆಗಿರುವಂತಹ ಕೆಪಿ ಗಿರೀಶ್ ಅವರ ಮುಂದಾಳತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ 2ನೇ ಬಾರಿಗೆ ನಡೀತಾ ಇದೆ. ಈ ತನ್ಮಧ್ಯೆ ಯಾರ್ಕರ್ ಡೆಲಿವರಿ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ನಂತರ ಡಾಟ್ ಬಾಲಿನ ಸೇರ್ಪಡೆ. 42ಕ್ಕೆ 1 ರಾಕ್ ಯೂತ್ ಕ್ಲಬ್. ಈ ತನ್ಮಧ್ಯೆ ಅಂಗನವಾಡಿ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಗೆಲ್ಲಿ ಮುಖೇನವಾಗಿ ಚೆಂಡು ಸಿಮರಿಕೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಆದಿತ್ಯವಾರದ ಸಮಾರೋಪದ ಪ್ರಧಾನ ಆಕರ್ಷಣೆಯಾಗಿ ಚಲನಚಿತ್ರ ನಟ ವಸಿಷ್ಠ ಸಿಂಹ ಅವರು ಈ ಕಾರ್ಯಕ್ರಮವನ್ನು ಕಂಡುಕೊಳ್ಳಿಕ್ಕಿದ್ದಾರೆ.
ಮತ್ತೆ ಆರ್ಕರ್ಲೆಂಡ್ ಹಲವಾರಿ ಓಟಗಳು ಮಾಡ್ತಾ ಇಲ್ಲ. 44ರ ಮೊತ್ತ, 48 ಓಟಗಳು ಇವಾಗಲೇ ದಾಖಲಾಗ್ತಾ ಇದೆ. ಲಾಸ್ಟ್ ಬಾಲ್, 4ನೇ ಓವರ್ ಅಂತಿಮ ಎಸೆತವೂ ಕೂಡ. ಇವತ್ತು 8 ತಂಡಗಳು, ನಾಳೆ 8 ತಂಡ. ಆದಿತ್ಯವಾರ ನಾಕೌಟ್ ಪಂದ್ಯಗಳಿರ್ತದೆ. ಈ ತನ್ಮದ ಸ್ಲೋವರ್ ಡೆಲಿವರಿ ಕೊನೆ ಹಂತದಲ್ಲಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ ಪ್ರತಾಪ. ಈ ರೀತಿಯಾಗಿ ತಳ ಮೊತ್ತ 48ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ರಾಕ್ ತುಮಕೂರು. ಕೆಲವೊಂದು ವರ್ಷಗಳಿಂದ ತುಮಕೂರಿನಲ್ಲಿ ಪಂದ್ಯಾಟವನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಸಂಸ್ಥೆ ಕೂಡ ರಾಕ್ ತುಮಕೂರು. ಕೊನೆ ಓವರ್ಗಾಗಿ ಸಮಾಲೋಚನೆಗಳ ನಂತರ ಮತ್ತೊಬ್ಬ ಬೌಲರ್ ಶರತ್ ಸಾಲೂರುವನ್ನು ಪರಿಚಯಿಸ್ತಾ ಇದೆ. ಕಳೆದ ಬಾರಿಯ ರನ್ನರ್ಸ್ ಅಪ್ ತಂಡ ಆರ್ಕೆ ಅಘೋರದ ಪರವಾಗಿ ಆಡಿದಂತ ಶರತ್ ಸಾಲೂರು ಈ ಬಾರಿ ಹಾಸನಾಂಬ ಜೈನ್ ಶಿವಮೊಗ್ಗದ ಪರವಾಗಿ ಆಡ್ತಾ ಇದ್ದಾರೆ. ಶರತ್ M9ನ ನೇರ ಪ್ರಸಾರವನ್ನು ಕೂಡ ಕಾಣ್ತಾ ಇದೆ. ಒಂದು ಪಂದ್ಯಕೂಟ. ಸಾಲೂರ್ ಮಧು ಸ್ಟ್ರೈಕರ್ ಅಲ್ಲಿ ಅಂತಿಮವಾದ ಮೊದಲ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಮಧು ಹೊಡೆತ ಈ ಬಾರಿ ಸುಲಭದ ಕ್ಯಾಚ್ ಪ್ರತಾಪನ ಕೈ ಸೇರ್ತಾ ಇದೆ. ಮಧು ವಾಪಸ್ 48ಕ್ಕೆ 2 ರಾಕ್ ತುಮಕೂರು. ರಾಜೇಯಲ್ಲಿ ಆಡ್ತಾ ಇದ್ದಾನೆ ಗಿಲ್ಲಿ. ಬೆಳಗಿನ ಒಂದು ಹಂತದಲ್ಲಿ ಹೋಮ್ ಕ್ರೀಡರ್ಸ್ ತಂಡ ದಾಖಲೆ ಮೊತ್ತ 96 ಓಟವನ್ನು ದಾಖಲಿಸಿತು. ಅದೇ ತಂಡದ ಯೂನಿವರ್ಸಿಟಿ ಟೂರ್ನಮೆಂಟಿನ ಮೊದಲ ಹಾಫ್ ಸೆಂಚುರಿ ದಾಖಲಿಸಿದಂತ ಆಟಗಾರ ಕೂಡ. ಮತ್ತೊಂದು ದಾಂಡಿಗನ ಸೇರ್ಪಡೆ ಬ್ಯಾಟ್ಸ್ಮನ್ ಸಾಲೂರು ಮತ್ತೆ ಶರತ್ ಎಸ್ಗಾರಿಕೆ ಭಾಗದಲ್ಲಿ ಅಬೀದ್ಗೆ ಸದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಸ್ಕೋರ್ 49, 49ಕ್ಕೆ 2. ಅಬೀದ್ ಆಡ್ತಾ ಇದ್ದಾರೆ. ಮುಂದಿನ ವಾರ ಹೊಸನಗರ ಸಾಗರ ಸಮೀಪ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಾಟ ಇರ್ತದೆ. ಬ್ರದರ್ಸ್ ಹೊಸನಗರ 3ನೇ ಬಾರಿ ಹಗಲು ರಾತ್ರಿ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಸಾಲೂರ್ ಅಂಗಣ ಒಳಭಾಗದಲ್ಲಿ ಓಟ್ಗಳು ಮಾಡ್ತಾ ಇಲ್ಲ. ಗಿಲ್ಲಿ 34ರ ಅಜೇಯತೆ ಆಟವನ್ನು ಆಡ್ತಾ ಇದ್ದಾನೆ. ಕೊನೆ 3 ಚೆಂಡುಗಳಲ್ಲಿ ಇವಾಗ ಆದಷ್ಟು ಓಟ್ಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಭದ್ರಾವತಿಯ ಮೈದಾನದಲ್ಲಿ 3 ದಿನಗಳ ಕಾಲದ ಕ್ರಿಕೆಟ್ ಪಂದ್ಯಾಕೂಟ. ಓಂ ಕ್ರಿಕೆಟರ್ಸ್ ಭದ್ರಾವತಿ ಆಶ್ರಯದಲ್ಲಿ 2ನೇ ಬಾರಿಗೆ ಪಂದ್ಯಕೂಟ ನಡೀತಾ ಇದೆ. ಈ ತರವಾದ ಉತ್ತಮ ಹೊಡೆತ ಸ್ಕ್ವಾಲ್ ಭಾಗದಲ್ಲಿ ಮತ್ತೆ ಒಂದೆಡೆ ಚೇಳ ಸೇರ್ಪಡೆ ರನ್ ಪಡ ಅವಕಾಶ ತನ್ಮೂಲಕವಾಗಿ ಔಟ್. ಅಂಗಣ ಭಾಗದಲ್ಲಿ ಅಬೀದ್ ವಾಪಸ್ ಆದ್ರು. ರನ್ ಔಟ್. ಒಂದೋಟ ಮಾತ್ರ ಸೇರ್ಪಡೆ. 50ರ ಮೊತ್ತವನ್ನು ತಲುಪ್ತಾ ಇದೆ ತುಮಕೂರು. ದಿಲೀಪನ ಸೇರ್ಪಡೆ. ಸಾಲೂರ್ ಕೊನೆ ಹಂತದಲ್ಲಿ ಒಂದು ಉತ್ತಮ ರೀತಿಯ ಓವರ್ ಅನ್ನು ಎಸೆತಾ ಇದ್ದಾರೆ. ಜೈ ಹಿಂದ್.
ಹಾಸನಾಂಬದ ಪರವಾಗಿ ಅಂತಿಮ ಹಂತದಲ್ಲಿ ಫುಲ್ ಟಾಸ್ ನಡೆಸಿದ ಸಾಲೂರು ಮತ್ತೆ ಗೆಲ್ಲಿಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಬಾಸ್ ಮಾರ್ಚರಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ರಾಕಿನ ಮತ್ತೊಂದು ಸಿಕ್ಸರ್ ಕೂಡ. ಕೊನೆಯ ಒಂದು ಎಸೆತ ಬಾಕಿ ಇದೆ. 56ಕ್ಕೆ 2 ತಂಡದ ಮೊತ್ತ. 56ಕ್ಕೆ 3, ಕ್ಷಮಿಸಿ, ಟಾರ್ಗೆಟ್ 57. ಆದಷ್ಟು ಬೇಗ ತುಮಕೂರು ಕ್ಷೇತ್ರ ರಕ್ಷಣೆ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಕೊನೆ ಹಂತದಲ್ಲಿ ಟಾರ್ಗೆಟ್ ಈಗ 57. ಬೇಗ ಕ್ಷೇತ್ರ ರಕ್ಷಣೆ ಬನ್ನಿ ತುಮಕೂರು. ಮೂರು ದಿನಗಳ ಕಾಲದ ಈ ಒಂದು ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಸೌಂಡ್ ಸಿಸ್ಟಮಿನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಅರೇಂಜ್ಮೆಂಟ್ ಎಲ್ಲವನ್ನ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸಿರೋರು ಸನ್ನಿ ಸೌಂಡ್ಸ್ ಭದ್ರಾವತಿ, ಇವರಿಗೆ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದೆ. ಅತ್ಯುತ್ತಮವಾಗಿರುವಂತಹ ಒಂದು ಸಂಯೋಜನೆಯನ್ನು ಅವ್ರು ಮಾಡಿದ್ದಾರೆ. ಅಂಗಣ ಒಳಭಾಗದತ್ತ ಕ್ಯಾಟ್ ಬರ್ತಾ ಇದ್ದಾನೆ. ಪಂದ್ಯಾಟ ಆರಂಭಿಸಿ ಅನ್ನೋದ ಕೇಳ್ತಾ ಇದೆ. 30 ಎಸೆತ 57 ಓಟದ ಅವಶ್ಯಕತೆ. ಬೇರುಸಿನ ಹೊಡೆತಗಳ ಆಟಗಾರ ಚೂ ನವೀನ ಒಂದೆಡೆ, ಡೇವಿಡ್ ಮತ್ತೊಂದೆಡೆ. ಹಾಸನಾಂಬ ಜೈ ಹಿಂದ್ ಪರವಾಗಿ ಅಂಗಣ ಒಳಭಾಗದಲ್ಲಿ ಮೊದಲ ಚೆಂಡು ಚೂ ನವೀನ ಈ ಬಾರಿ ಲಾಂಗ್ ಫೇಲ್ ಭಾಗದಲ್ಲಿ ಈ ಒಂದು ಹೊಡೆತ ಹೈ ಶಾಟ್ ಆಗಿತ್ತು. ನಂಬಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಕಳಿಸೋರ ಮುಖೇನವಾಗಿ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಹಾಸನಾಂಬ ಜೈ ಹಿಂದಿನ ಕೀ ಪ್ಲೇಯರ್ ವಾಪಸ್ ಆದ್ರು. ಚೂ ನವೀನ್ ವಾಪಸ್. ಅಂಗಣ ಒಳಭಾಗದತ್ತ ಈ ಹಂತದಲ್ಲಿ ವೀಕ್ಷಕರೇ ಮೊದಲ ಓವರ್ ಮುಗಿದ ನಂತರ ಬದಲಾಗ್ತದೆ.
ಸಮಬಾಳು ಸಮಪಾಲು. 9ನೆಯ ಪಂದ್ಯ. ಹೊಸ ಆಟಗಾರನ ಸೇರ್ಪಡೆ ಲೆಫ್ಟಿ ಕಿರಣ್. ಅಣ್ಣ ನೀವೇ ಹೆಂಗ್ ಮಾಡಿದ್ರ ಹಂಗೆ ಮುಖ ನೋಡಿ. ಅಂಗಡ ಒಳಭಾಗದತ್ತ ಮತ್ತೋರ್ವ ಆಟಗಾರನ ಸೇರ್ಪಡೆ ದರ್ಶನ್. ಮೊದಲ ಸೆಸ್ಸನ್ನು ಪಡ್ಕೊಂಡ ಕ್ಯಾಟ್ ತನ್ಮೂಲಕವಾಗಿ 3ನೇ ಎಸವನ್ನು ಕಂಡುಕೊಳ್ಬೇಕಾಗಿದೆ ರಾಕ್ ಯೂತ್ ಕ್ಲಬ್ಬಿನ ಪರವಾಗಿ. 57 ಓಟದ ಟಾರ್ಗೆಟ್ ಅನ್ನು ಇಡ್ತಾ ಇದೆ ರಾಕ್ ತುಮಕೂರು. ಯಾರು ಕ್ಯಾಟ್ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 1,000 ರೂಪಾಯಿಗಳ ಕೊಡುಗೆ ಇದೆ. ಕೇಸರಿ ಪಡೆ ಪ್ರದೀಪ್ ಅವರು ಕೊಡ್ತಾರೆ. ತನ್ಮದ ರಿವರ್ಸ್ ಶಾಟ್ ಡಿಪಕ್ಷ ಕವರ್ಸ್ ಅಲ್ಲಿ ಮತ್ತೆ 2 ಓಟದ ಸೇರ್ಪಾಡು. ತಳ ಮೊತ್ತ 2 for 1. 2ಕ್ಕೆ 1. ಭದ್ರಾವತಿಯ ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇರುವಂತಹ ಹೋಮ್ ಕಪ್ ಸಾಗ್ತಾ ಇದೆ. ಮತ್ತೆ ಕ್ಯಾಟ್ ಈ ಬಾರಿಯ ಚೆಂಡು ರಿವರ್ಸ್ ಶಾಟ್ ಎಡವಿಕೆಯನ್ನು ಮಾಡಿಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೊಡೆತ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ವಿಪರೀತವಾಗ್ತಾ ಇದೆ, ಸರ್ವೇ ಸಾಮಾನ್ಯವಾಗ್ತಾ ಇದೆ ರಿವರ್ಸ್ ಶಾಟ್ಗಳು. ಮತ್ತೆ ಒಟ್ಟುಗಳು ಮಾಡ್ತಾ ಇಲ್ಲ. ದರ್ಶನ್ ಆಡ್ತಾ ಇದ್ದಾನೆ ಬಾರಿ. ಮತ್ತೊಂದು ತವರ ಹೊಡೆತ ಕ್ಯಾಚ್ ಆಗುವ ಅವಕಾಶ ಇದೆ ಮಿಡಾಫಾಗ್ನಲ್ಲಿ. ತನ್ಮೂಲಕವಾಗಿ ಕ್ಯಾಟ್ಗೆ ಸೆಕೆಂಡ್ ವಿಕೆಟ್. ಹಾಸನಾಂಬ ಜೈ ಹಿಂದಿ ಬಾರಿ ಮತ್ತೊಂದು ಹೋದರಿಯನ್ನು ಒಪ್ಪಿಸಿದ್ರು. ದರ್ಶನ್ ವಾಪಸ್. ಅಂಗಡ ಒಳಭಾಗದಲ್ಲಿ 2 for 2. 2ಕ್ಕೆ 2. ಈ ಒಂದು ಓವರ್ ಕ್ಯಾಟ್ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಕಂಟ್ರೋಲ್ಡ್ ಓವರ್ ಅನ್ನು ತೋರ್ಪಡಿಸ್ತಾ ಇದ್ದಾನೆ ರಾಕ್ ಯೂತ್ ಕ್ಲಬ್ಬಿನ ಪರವಾಗಿ. ವರ್ಲ್ಡ್ ಕಪ್ ನ ದಿನದ ಅಂತಿಮ ಹಂತದ ಪಂದ್ಯಾಟ ಇದಾಗ್ತಾ ಇದೆ. ಮೊದಲ ದಿನ ಸಾಲೂರ್ಗೆ ಸಂದ ಚೆಂಡು ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಸೇರ್ಪಡೆ ಡೈರೆಕ್ಟ್ ಮಾಡೋ ಪ್ರಯತ್ನ. 1 ಓಟದ ಸೇರ್ಪಡೆ ಸಫಲತೆಯನ್ನು ಕಾಣ್ತಾ ಇಲ್ಲ. ಓವರ್ ಕೂಡ ಈ ಹಂತದಲ್ಲಿ ಮತ್ತೆ ಮುಂದುವರಿಸಬೇಕಾಗಿದೆ. ಮೂರು ತಂಡದ ಮೊತ್ತ 57ರ ಅವಶ್ಯಕತೆ ಇದೆ. ಬಿರುಸಿನ ಆಟವನ್ನು ಆಡಿದ್ರೆ ಮಾತ್ರ ಹಾಸನಾಂಬ ಜೈ ಹಿಂದ್ಗೆ ಜಯದ ಅವಕಾಶ ಇದೆ. ಮತ್ತೆ ಕ್ಯಾಟ್ ಡೇವಿಡ್ ಗೆಲ್ಸಂದ ಚೆಂಡು ಲೈನ್ ಶಾಟ್ ಬಾರಿ ಸ್ಕ್ವೇರ್ ಲಾಗಿನ ಸೀಮಾನಿಕರ ಭಾಗವನ್ನು ಕಾಣ್ತಾ ಇದೆ. ಡೇವಿಡ್ ಮುಖೇನ ಬೌಂಡ್ರಿ. ಮೊದಲ ಓವರ್ ನ ಮುಕ್ತಾಯದ ಹಂತದಲ್ಲಿ ಇವಾಗ 7 for 2. ಇನ್ನು 4 ಓವರ್ಗಳು ಬಾಕಿ ಇದೆ. ಭರ್ತಿ 50 ಓಟದ ಅವಶ್ಯಕತೆ. ಕುಮಾರ್ ಮೆಶ್ ಮತ್ತು ನದೀಮ್ ಅವರು ನಮ್ಮ ಜೊತೆ ಬೆಳಗಿನಿಂದಲೂ ಕೂಡ ಸಂಘಟಕರ ಜೊತೆ ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕುಮಾರ್ ಮೆಶ್ ನದೀಮ್ ಅವರಿಗೆ. ಇತ್ತ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆ. ಪ್ರಶಾಂತ ಅಂಬಲಪಾಡಿ.
ಧನ್ಯವಾದಗಳು ವಿನಯವರ. ಬಹಳ ಶುದ್ಧ ಬರುತ್ತೆ ಎಸೆತ, ಕ್ಯಾಚ್ ಆಗುವಂತ ಎಲ್ಲ ಸಾಧ್ಯತೆ ಇತ್ತು. ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಗೂಟದ ಹಿಂಭಾಗದ ಗಾರುಡಿಗತನ ನಡೆಸಿದ್ರು ಕೂಡ ಅಂತಿಮ ಹಂತದಲ್ಲಿ ಶರತ್ ಸಾಲೂರ್ ಅವರ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ನೋ ಬಾಲ್ ಅನ್ನುವಂತ ಸೂಚನೆ ರವಾನೆ ಆಗಿದೆ. ಅಂಪೈರ್ ನೋ ಬಾಲ್ ಅನ್ನುವಂತ ಸೂಚನೆ ರವಾನೆ ಆಗಿದೆ. ಫ್ರೀಟ್ ಅವಕಾಶ ಇದೆ. ಅದ್ಯಾವ ರೀತಿಯಲ್ಲಿ ಶರತ್ ಸಾಲೂರು ಲಾಭವನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. 57ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಈ ತನ್ಮಧ್ಯೆ ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. 57ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 43 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಇರುವಂತಹ ಪರಿಸ್ಥಿತಿಯಲ್ಲಿ. ಕ್ಷಿಪ್ರಗತಿಯಲ್ಲಿ 2 ಹೋದರಗಳ ಆಘಾತವನ್ನು ಕಂಡರೂ ಕೂಡ ಒಂದೆಡೆ ಶರತ್ ಸಾಲೂರು ಕಳೆದ ಬಾರಿ ಆರ್ಕೆ ರೂಪದಲ್ಲಿ ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡದ ಸದಸ್ಯನಾಗಿ ಆಟವನ್ನು ಆಡಿದ್ರು. ಈ ಬಾರಿ ಜೈ ಹಿಂದ್ ಹಾಸನಾಂಬ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಶರತ್ ಸಾಲೂರು ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. ಸ್ಲೋವರ್ ಚೆಂಡು, ನೆಟ್ಟ ನೇರ ಹೊಡೆತ, ಬ್ಯಾಕ್ ಟು ಬ್ಯಾಕ್ 2 ಬಿರುಸಿನ ಸಿಕ್ಸರ್ಗಳ ಶರತ್ ಸಾಲೂರು ದಾಳಿಯ ಮುಖಾಂತರವಾಗಿ ಬರ್ತಾ ಇದೆ. ಪ್ರದೀಪ್ ಕೊಲ್ಲಾದವನು ಹ್ಯಾಟ್ರಿಕ್ ಸಿಕ್ಸರ್ ಬಂದ್ರೆ 1,000 ರೂಪಾಯಿಗಳ ಘೋಷಣೆ ಮಾಡಿದ್ದಾರೆ. ಸತತ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಅನ್ನು ಶರತ್ ಸಾಲೂರು ದಾಖಲಿಸ್ತಾ ಇದ್ದಾರೆ. ತೀರ್ಥಹಳ್ಳಿ ಪರಿಸರದ ಆಟಗಾರ ಇಲ್ಲಿ ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾರೆ. ಕೈ ಜಾರಿ ಹೋಗ್ತಾ ಇರ್ತಕ್ಕಂಥವನ್ನ ಪಂದ್ಯವನ್ನು ಉಳಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭದ್ರಾವತಿಯ ಕನಕ ಮಂಟಪ ಕ್ರೀಡಾಂಗಣ ಭಾಗದಲ್ಲಿ. ತನ್ನ ಮತ್ತೆ 20 ಜಯಕ್ಕಾಗಿ 37 ಓಟಗಳು ಬರಬೇಕಾಗಿದೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಬೃಹತ್ ಮೊತ್ತವನ್ನು ಚೇಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಔಟ್ ಸಾವಿರದ ಲಕ್ಷ ಮುಖಾಂತರವಾಗಿ ಬಿರುಸಿನ ಒಂದು ಲೆಗ್ ಬಿಫೋರ್ ದಿ ವಿಕೆಟ್ ಅನ್ನುವಂತ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ಈ ಹಂತದಲ್ಲಿ ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ. 2 ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಶರತ್ ಸಾಲೂರು ಇವಾಗ ಲೆಗ್ ಬಿಫೋರ್ ದಿ ವಿಕೆಟ್ ಮೂಲಕ ಹೊದ್ದರನ್ನು ಒಪ್ಪಿಸಿದ್ದಾರೆ. ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ ಪುರುಷೋತ್ತಮ ಲಕ್ಷ್ಮೀಕಾಂತ್, ಒಂದು ಹಂತದ ಹಿರಿಯ ಅನುಭವಿ ಆಟಗಾರ. ಟೆನ್ನಿಸ್ ಬಾಲ್ ಕಂಡ ಓರ್ವ ಅಜಾತ ಶತ್ರು ಅನ್ನುವಂತ ರೂಪದಲ್ಲಿ ಕಳೆದ ಒಂದು 20 ವರ್ಷಕ್ಕೂ ಮಿಕ್ಕಿರ್ತಕ್ಕಂಥ ಸಂವತ್ಸರದಲ್ಲಿ ಯಶಸ್ವಿ ಆಟವನ್ನು ದಾಖಲಿಸಿರ್ತಕ್ಕಂಥವ್ರು ಹೆಮ್ಮೆ ಕ್ರಿಕೆಟರ್ ಕೂಡ. ಆರಂಭಿಕ ದಿನಗಳಲ್ಲಿ ಹಾಸನಾಂಬ ಪರವಾಗಿ ಆಟವನ್ನು ಆಡ್ತಾ ಇದ್ರು ಕೂಡ ನ್ಯಾಷನಲ್ ಯಶಸ್ಸಿನ ಬೆನ್ನ ಹಿಂದೆ ಅತ್ಯುತ್ತಮ ಹೋರಾಟದ ಓರ್ವ ಆಪತ್ಕಾಲದ ಬಂಟನಾಗಿ ಆಟವನ್ನು ಆಡಿರ್ತಕ್ಕಂಥ ಪುರುಷೋತ್ತಮ ಲಕ್ಷ್ಮೀಕಾಂತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪುರುಷಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 20 ಚೆಂಡು 37 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 20ಕ್ಕೆ 37 ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಪಂದ್ಯ. ಮಧು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 22. ನಗರಸಭೆಯ
ಸಿಬ್ಬಂದಿಗಳಾಗಿರ್ತಕ್ಕಂಥ ಸಂತು ಮತ್ತು ಶ್ರೀಕಾಂತ್ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತನ್ನ ಮೊತ್ತ 22-30 ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 18 ಎಸೆತ 34 ಓಟಗಳು ಬರಬೇಕಾಗಿದೆ. 11, 12, 11 ಈ ರೀತಿಯ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಕೊನೆಯ ಹಂತದಲ್ಲಿ ಮೊದಲ ದಿನದ ಅಂತಿಮ ಪಂದ್ಯ ಭದ್ರಾವತಿಯ ಕನಕ ಮಂಟಪ ಕ್ರೀಡಾಂಗಣದ ಭಾಗದಲ್ಲಿ ಅಂತಿಮ 18 ಎಸೆತ 34 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬೆಳಗಿನಿಂದ ಈವರೆಗೆ ಶಾಂತ ಚಿತ್ತರಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ನಾವು ಓಂ ಕ್ರಿಕೆಟ್ ವತಿಯಿಂದ ಪ್ರೀತಿಯ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಖೋಖೋ ತರಬೇತುದಾರರಾಗಿರ್ತಕ್ಕಂಥ ಶ್ರೀಯುತ ಸೀನಣ್ಣ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕಾಗಿ ಫೋಟೋ ಸೀನಣ್ಣ ಖೋಖೋ ತರಬೇತಿದಾರರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 18 ಎಸೆತ 34 ಓಟಗಳು ಬರಬೇಕಾಗಿದೆ. ಪಂದ್ಯ ಮುಂದುವರಿಸಿ. ಪುರುಷಣ್ಣ ಅವರ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದರೆ 3000 ಘೋಷಣೆ ಆಗಿದೆ. 18 ಎಸೆತ 34 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 11, 12, 11 ಈ ರೀತಿಯ ಲೆಕ್ಕಾಚಾರದ ಓಟಗಳು ಬರಲೇಬೇಕಾಗಿದೆ. ಅಲ್ಲಿ ಪಂದ್ಯ ಮುಂದುವರಿಸಿ ಸಂದೀಪ್ ಅವರೇ. ಬ್ಯಾಕ್ ಟು ಬೌಲರ್ಸ್ ಆಟ. ಡೇವಿಡ್ಗೆ ಸ್ಟ್ರೈಕ್ ಅನ್ನು ಒದಗಿಸಿದ್ದಾರೆ. 1 ಓಟಗಳ ಸೇರ್ಪಡೆ. ಜಯಕ್ಕಾಗಿ 33 ಓಟಗಳು ಬರಬೇಕಾಗಿದೆ. 17 ಚೆಂಡುಗಳಲ್ಲಿ 17 ಎಸೆತ 33 ಓಟಗಳು ಬರಬೇಕಾಗಿದೆ. 17 ಬಾಲ್ 33 ರನ್ಸ್ ರಿಕ್ವೈರ್ಡ್. 17ಕ್ಕೆ 33. ಪಂದ್ಯ ಮತ್ತೆ ರೋಚಕ ಘಟ್ಟವನ್ನು ತಲುಪುವಂತಹ ಸಾಧ್ಯತೆ ಇದೆ. ಕುರುಬ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಹನುಮಂತಣ್ಣ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಂತದಲ್ಲೇ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚೆಂಡು ಮತ್ತೆ ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಪಂದ್ಯ ಮತ್ತೆ ರೋಚಕ ಹಂತವನ್ನು ಕಾಣುವಂತಹ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದೆ. ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯವನ್ನು ಮತ್ತೆ ತಮ್ಮತ್ತ ಸೆಳೆಯುವಂತ ಡೇವಿಡ್ ಆಟವೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಅಂಗಣ ಒಳಭಾಗದಲ್ಲಿ. 16 ಎಸೆತ ಜಯಕ್ಕಾಗಿ 29 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾ ಇರತಕ್ಕಂಥ ಸಂತೋಷ್ ಮತ್ತು ಶ್ರೀಕಾಂತ್ ಅವರಿಗೆ ಪ್ರೀತಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅಂತಿಮ 3 ಚೆಂಡುಗಳು ಈ ಒಂದು ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಕ್ಯಾಟ್. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅಭಿ ಕ್ಷೇತ್ರಕ್ಷಕ. ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ರೆ ಮಾಸ್ಟರಿಂದ 3000. ಅವರು ಬೆಳಗ್ಗಿನಿಂದ ಬಹಳಷ್ಟು ಹೋರಾಟದಲ್ಲಿದ್ದಾರೆ. ಒಂದು ಪಂದ್ಯ ಕುಡಿದ ಯಶಸ್ಸಿನ ಬೆನ್ನ ಹಿಂದೆ ಅವರು ಅಂತಿಮ ಹಂತದಲ್ಲಿ ಪ್ರೋತ್ಸಾಹ ಬಹುಮಾನ ಘೋಷಿಸಿದ್ದಾರೆ. ಪುರುಷೋತ್ತಮ ಸಿಕ್ಸರ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ 3000 ರೂಪಾಯಿಗಳು. ಮತ್ತೆ ಕ್ಯಾಟ್ ಬೀಸುವಂತಹ ಪ್ರಯತ್ನಗಳು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 28 ಓಟಗಳು ಬರಬೇಕಾಗಿದೆ. 13 ಚೆಂಡುಗಳಲ್ಲಿ 13 ಎಸೆತ 28 ಓಟಗಳು.